New Hope TV, your encounter with God. ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ಇನ್ನೊಂದು ಆವರ್ತೆ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಸೇರಿದವೆ. ಇವತ್ತಿನ ಧ್ಯಾನಕ್ಕೆ ತಗೊಂಡದ್ದು ವಚನ ದ ಬುಕ್ ಆಫ್ ಜಫನಯ ಚಾಪ್ಟರ್ 3 and verse 17. ಜಫನಯ 3:17. ದೇವರ ವಾಕ್ಯ ಹೀಗೆ ಹೇಳುತ್ತೆ ಅಂದರೆ, ದ ಲಾರ್ಡ್ ದೈ ಗಾಡ್ ಇನ್ ದ ಮಿಡ್ಸ್ ಆಫ್ ದಿ ಈಸ್ ಮೈಟಿ, ಹಿ ವಿಲ್ ಸೇವ್, he will rejoice over thee with joy, he will rest in his love, he will joy over thee with singing. The Lord thy God in the midst of thee is mighty. Hallelujah. ದೇವರ ವಾಕ್ಯ ಏನು ಹೇಳುತ್ತೇನೆಂದರೆ, ನಮ್ಮ ದೇವರು ಬಲಶಾಲಿಯಾದ ದೇವರು, ಅವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಈ ವಾಕ್ಯ ನಾವು ಆಳವಾಗಿ ದೇವರ ವಾಕ್ಯದಲ್ಲಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಕ್ಕಿಂತ ಮುಂಚೆ ಪ್ರಿಯರೇ, ನಾವೆಲ್ಲರೂ ಸೇರಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ಈ ವಾಕ್ಯದಿಂದ ಏನೇನು ನಾನು ಕಲಿಬೇಕು ಅದು ಕಲಿಯೋಂಗೆ ಸ್ವಾಮಿ ಕೃಪೆ ಕೊಡಲಿ ಅಂತ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡುವ. ಸ್ವಾಮಿ, ಇನ್ನೊಂದು ಆವರ್ತೆ ವಾಕ್ಯ ಧ್ಯಾನ ಮಾಡಲಿಕ್ಕೆ ಸೇರಿ ಬಂದಿದ್ದೇವೆ. ಸ್ವಾಮಿ, ನಿಮ್ಮ ವಾಕ್ಯದಲ್ಲಿ ಎಷ್ಟೋ ಗೂಢಾರ್ಥಗಳನ್ನು ಸ್ವಾಮಿ ಇಟ್ಟಿದ್ದೀರಿ, ಒಂದೊಂದಾಗಿ ನಮಗೆ ನೀವು ತಿಳಿಯಪಡಿಸ್ತಾ ಇದ್ದೀರಿ ಸ್ವಾಮಿ. ಸ್ತೋತ್ರ ಸಲ್ಲಿಸ್ತೇವೆ. ನಿಮ್ಮ ವಾಕ್ಯದಿಂದ ಸ್ವಾಮಿ ನಮಗೆ ಹೊಸ ಬಲ ಸಿಕ್ಕುತ್ತೆ ಈ ಜೀವನದಲ್ಲಿ, ಈ ಲೋಕದಲ್ಲಿ ಸ್ವಾಮಿ. ನಮ್ಮ ಎಲ್ಲ ಕಷ್ಟ ಸಂಕಟ ದಾಟಿ ಹೋಗುವಾಗ ನಿಮ್ಮ ವಾಕ್ಯ ನಮಗೆ ಬಲ ಕೊಟ್ಟು ನಡೆಸ್ತದೆ. ಇವತ್ತು ಸಹ ಸ್ವಾಮಿ ನಿಮ್ಮ ವಾಕ್ಯ ನಮಗೆ ಮನ್ನಾಗಿ ಇಟ್ಕೊಂಡು ಇವತ್ತಿಗೆ ಬೇಕಾದ ವಚನ ವಾಕ್ಯವನ್ನು ನಮಗೆ ತಿಳಿಸಿ ಪ್ರಕಟಣೆಗಳ ಮೂಲಕ ನಮ್ಮ ಹತ್ರ ಮಾತಾಡಬೇಕಂತ ಈ ಒಂದು ಸಮಯವನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಟ್ಟು ಯೇಸುನಾಮದಲ್ಲಿ ಪ್ರಾರ್ಥಿಸ ತಂದೆ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಧ್ಯಾನ ಮಾಡ್ತಾ ಇರುವ ವಚನ ಅಂದರೆ ದ ಲಾರ್ಡ್ ಈಸ್ ಇನ್ ದ ಮಿಡ್ಸ್ ಆಫ್ ಅಸ್. ಅನೇಕ ಸರ್ತಿ ನಾವು ಹೀಗೆ ಯೋಚನೆ ಮಾಡ್ತವೇನೆಂದರೆ, ಎಲ್ಲ ಸರಿ ಇದ್ದಾಗ, ಎಲ್ಲ ಚೆನ್ನಾಗಿದ್ದಾಗ, ನಮಗೆ ಒಂದು ಒಳ್ಳೆ ಕೆಲಸ ಇದೆ, ನಮಗೆ ಮದುವೆಯಾಗಿ ನಮ್ಮ ಲೈಫನ್ನು ನಾವು ಸೆಟಲ್ ಆಗಿದ್ದಾವೆ, ಮಕ್ಕಳು ಒಳ್ಳೆ ಎಜುಕೇಷನಲ್ಲಿ ಇದ್ದಾರೆ, ಎಲ್ಲ ಥರದಿಂದ ಸಮಾಧಾನ ಶಾಂತಿ ಇದೆ, ಮನೇಲಿ ಏನೂ ತೊಂದರೆ ಇಲ್ಲ, ರೋಗ ಇಲ್ಲ, ಕೊರತೆ ಇಲ್ಲ, ಚಿಂತೆ ಇಲ್ಲ, ಏನೇ ಒಂದು ನಮಗೆ ಕಾಡ್ತಾ ಇಲ್ಲ, ಪೀಡ್ತಾ ಇಲ್ಲ. ಇಂಥ ಸಮಯದಲ್ಲಿ ನಾವು ಅಂದ್ಕೊಳ್ತೇವೆ ಅಂದರೆ ದೇವರು ನಮ್ಮ ಸಂಗಡ ಇದ್ದಾರೆ. ಅನೇಕ ಸರ್ತಿ ಹೀಗೆ ನಾವು ಕೇಳಲ್ಪಡ್ತೇವೆ ಅಂದರೆ, ಕಷ್ಟ ಬಂದ ತಕ್ಷಣ, ಹೋರಾಟ ಬಂದ ತಕ್ಷಣ ನಾವೆಲ್ಲರೂ ಏನು ಹೇಳ್ತೇವೆ ಅಂದರೆ, ದೇವರು ನಮ್ಮ ಸಂಗಡ ಇದ್ದಾರ, ದೇವರು ಯಾಕೆ ನಮ್ಮ ಕೈ ಬಿಟ್ಟು ಹೋದ್ರು, ನಮಗೆ ಎಷ್ಟು ಕಷ್ಟ ಬಂದಾಗ ದೇವರು ಎಲ್ಲಿ ಇದ್ದಾರೆ ಅಂತ ನಾವು ಅನೇಕ ಸರ್ತಿ ನಾವು ಪ್ರಶ್ನೆ ಹಾಕ್ತೇವೆ. ನಾವು ಇಷ್ಟೋ ಸರ್ತಿ ಪ್ರಶ್ನೆ ನಮಗೂ ಹಾಕ್ಕೊಳ್ತೇವೆ, ಇನ್ನೊಬ್ಬರಿಗೂ ಕೇಳ್ತೇವೆ ಅಂದರೆ, ನಾವಿಷ್ಟು ಕಷ್ಟ ದಾಟಿ ಹೋಗ್ತಾ ಇದ್ದಾವಲ್ಲ, ನಾವಿಷ್ಟು ಹೋರಾಟವನ್ನು ದಾಟಿ ಹೋಗ್ತೇವಲ್ಲ, ಸ್ವಾಮಿಗೆ ಕಾಣ್ತಾ ಇಲ್ಲವಾ, ಸ್ವಾಮಿ ಎಲ್ಲಿ ಇದ್ದಾರೆ, ಯಾಕೆ ನಮ್ಮ ಪ್ರಾರ್ಥನೆಗೆ ಸ್ವಾಮಿ ಉತ್ತರ ಕೊಡುವುದಿಲ್ಲ ಅಂತ ನಾವು ಯೋಚನೆ ಮಾಡ್ತೇವಲ್ಲ ಪ್ರಿಯರೇ. ಆದರೆ ನಾವು ಇವತ್ತು ನೋಡುವ, ದೇವರು ಕಷ್ಟ ಕಾಲದಲ್ಲಿ ನಮ್ಮ ಸಮೀಪ ಇರ್ತಾರೋ ಅಥವಾ ನಮ್ಮಿಂದ ದೂರ ಹೋಗ್ತಾರೋ. ಪ್ರಿಯರೇ, ದೇವರ ವಾಕ್ಯದಲ್ಲಿ ಒಂದು ವಚನ ಹೀಗೆ ಹೇಳುತ್ತೆ, ದ ಗಾಸ್ಪಲ್ ಆಫ್ ಸೈಂಟ್ ಜಾನ್ ಚಾಪ್ಟರ್ 16 and verse 33. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನ ನಾವೆಲ್ಲರೂ ಸೇರ್ಕೊಂಡು ಓದುವ. ದ ಗಾಸ್ಪಲ್ ಆಫ್ ಸೈಂಟ್ ಜಾನ್ ಚಾಪ್ಟರ್ 16 and verse 33 ಹೇಳುತ್ತೆ, ದಿಸ್ ಥಿಂಗ್ಸ್ ಹ್ಯಾವ್ ಐ ಸ್ಪೋಕನ್ unto you, that in me ye might have peace. In the world ye shall have tribulation, but be of good cheer, I have overcome the world. ದೇವರ ವಾಕ್ಯ ಏನು ಹೇಳುತ್ತೆ, ಯೇಸು ಸ್ವಾಮಿ ನಮ್ಗೆ ಹೇಳ್ತಾರೆ ಅಂದರೆ, ಈ ಲೋಕದಲ್ಲಿ ನಮಗೆ ಸಂಕಟ ಉಂಟು. ನಮಗೆ ಎಲ್ಲಿ ದೇವರ ವಾಕ್ಯ ಹೀಗೆ ತಿಳಿಸ್ತಾ ಇಲ್ಲ ಅಂದರೆ, ನಿಮಗೆ ಕಷ್ಟ ಬರುವುದಿಲ್ಲ, ಹೋರಾಟ ಬರುವುದಿಲ್ಲ, ನಿಮಗೆ ಸ್ಟಾರ್ಮ್ಸ್ ನಿಮ್ಮ ಜೀವನದಲ್ಲಿ ಬರುವುದಿಲ್ಲ ಅಂತ ಸ್ವಾಮಿ ಹೇಳ್ತಾ ಇಲ್ಲ. ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ನಮ್ಮ ಸ್ವಾಮಿ ಈ ಲೋಕವನ್ನು ಜಯಿಸಿದರೆ ಅವರು ದಿನನಿತ್ಯ ನಮ್ಮ ಸಂಗಡ ಇದ್ದಾರೆ. The Lord is with us all the time. ದೇವರ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೇನೆಂದರೆ, ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ, ದ ಬುಕ್ ಆಫ್ ಮಾರ್ಕ್ ಚಾಪ್ಟರ್ 4 35ನೇ ವಚನದಿಂದ ನಾನು ಓದ್ತೇನೆ. The Gospel of Saint Mark chapter 4 verse 35 onwards. And the same day when even was come, he saith unto them, let us pass over unto the other side. And when they had sent away the multitude, they took him even as he was in the ship. He was in the ship, and there was also with him other little ship. And there arose a great storm of wind, and the waves beat into the ship, so that it was now full. And he was in the hinder part of the ship, asleep on a pillow. And they awake him, and said unto him, Master, carest thou not
that we perish. And he arose and rebuked the wind and said unto them, Peace, be still. And the wind ceased, and there was a great calm. Hallelujah. 40ನೇ ವಚನ ಹೀಗೆ ಹೇಳುತ್ತೆ, And he said unto them, Why are ye so fearful? How is it that you have no faith? ಈ ಕತೆ ನಾವು ಸಂಡೇ ಸ್ಕೂಲಲ್ಲಿ ಇರುವಾಗನೇ ಕೇಳಿದ್ದೇವೆ. ಯೇಸು ಸ್ವಾಮಿ ಒಂದು ಹಡಗದಲ್ಲಿ, ಒಂದು ಬೋಟಲ್ಲಿ ಅವರ ಶಿಷ್ಯರ ಜೊತೆ ಆಚೆ ದಡಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲರೂ ಸೇರಿ ಆ ಬೋಟಲ್ಲಿ ಇದ್ದಾರೆ. ಯೇಸು ಸ್ವಾಮಿ ಸಹ ಆ ಬೋಟಲ್ಲಿ ಇದ್ದಾರೆ. ಯೇಸು ಸ್ವಾಮಿ ಆ ಶಿಷ್ಯರ ಜೊತೆ ಇದ್ದಾರೆ ಪ್ರಿಯರೇ. ಹೀ ಈಸ್ ಇನ್ ದ ಬೋಟ್. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾರೆ, ಅವರು ಆ ದೋಣಿದಲ್ಲಿ ಯೇಸು ಸ್ವಾಮಿನೂ ಅವರ ಸಂಗಡ ಇದ್ರು. ಯೇಸು ಸ್ವಾಮಿ ಅವರ ಸಂಗಡ ಇರುವಾಗ ಯಾಕೆ ಸ್ಟಾರ್ಮ್ ಬರಬೇಕಿತ್ತು? ಇದೇ ನಮ್ಮ ಪ್ರಶ್ನೆ ಅಲ್ಲ. ಯೇಸು ನಮ್ಮ ಜೊತೆ ಇದ್ದಾರೆ. ನಾವು ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡಿದ್ದೇವೆ. ನಾವು ಅನೇಕ ವರ್ಷದಿಂದ ನಾವು ಸ್ವಾಮಿ ಸೇವೆ ಮಾಡ್ತಾ ಇದ್ದೇವೆ. ನಾವು ದೇವರ ವಾಕ್ಯವನ್ನು ಓದ್ತೇವೆ, ಆರಾಧನೆ ಮಾಡ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ಕಾಣಿಕೆ ಕೊಡ್ತಾ ಇದ್ದೇವೆ, ಒಳ್ಳೆಯದನ್ನು ಮಾಡ್ತೇವೆ. ಮತ್ತು ನಮಗೆ ಯಾಕೆ ಹೋರಾಟ ಅಂತ ನಮಗೆ ಒಂದು ಪ್ರಶ್ನೆ ಪ್ರಿಯರೇ. ಅದಕ್ಕೆ ನಾವು ದೇವರ ವಾಕ್ಯ ಏನು ಹೇಳುತ್ತೆ ಅಂದರೆ, ಆ ದೋಣಿಯಲ್ಲಿ ಎಲ್ಲ ಶಿಷ್ಯರ ಜೊತೆ ಯೇಸು ಸ್ವಾಮಿನೂ ಇರುವಾಗ ಅಲ್ಲಿ ಒಂದು ದೊಡ್ಡ ಬಿರುಗಾಳಿ ಬಂತು ಪ್ರಿಯರೇ. ಆ ಬಿರುಗಾಳಿ ಬಂದಾಗ ಸ್ವಾಮಿ ಅವರ ಸಂಗಡ ಇದ್ರಾ? ಹೌದು, ಸ್ವಾಮಿ ಅವರ ಸಂಗಡ ಇದ್ದರು. ಅವರು ಅದು ನಾವೇದಲ್ಲಿ ಇದ್ದರು, ಅವರ ಸಂಗಡನೇ ಇದ್ದರು. ಆದರೆ ಅವರು ನಿದ್ರೆ ಮಾಡ್ತಾ ಇದ್ರು. ಆದರೆ ಇವತ್ತು ನಾವು ನೋಡ್ತೇವೆ, ನನ್ನ ಜೀವನದಲ್ಲಿ ಎಷ್ಟೋ ಹೋರಾಟಗಳು ಬರುತ್ತೆ. ಸಡನ್ಲಿ ಸ್ಟಾರ್ಮ್ ಬಂದಂಗೆ ಬರುತ್ತೆ ಪ್ರಿಯರೇ. ನಮ್ಮ ಜೀವನದಲ್ಲಿ ಸುತ್ತೂರಿಂದ ಪ್ರಾಬ್ಲಮ್ ಬರುತ್ತೆ. ಇಲ್ಲಿ ಒಂದು ಸಮಸ್ಯೆ ಅಂದರೆ ಅಲ್ಲಿ ಒಂದು ಸಮಸ್ಯೆ, ಅಲ್ಲಿ ಒಂದು ಸಮಸ್ಯೆ ಅಂದರೆ ಇಲ್ಲಿ ಒಂದು ಸಮಸ್ಯೆ, ಕುಗ್ಗಿ ಹೋಗ್ಬಿಡ್ತವೆ. ಯಾವ ಸಮಸ್ಯೆಯನ್ನು ನಾವು ಬಗೆಹರಿಸಬೇಕು, ಯಾವ ಸಮಸ್ಯೆ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು, ಅದಕ್ಕೆ ಏನು ಹೇಳ್ತವೆ ಅಂದರೆ ಸ್ಟಾರ್ಮ್ ಫ್ರಮ್ ಆಲ್ ಸೈಡ್. ಆದರೆ ಇವತ್ತು ನೀವು ನಾನು ಯೇಸು ಎಂಬ ದೋಣಿದಲ್ಲಿ ಇದ್ದೇವೆ. ವಿ ಆರ್ ಇನ್ ದ ಬೋಟ್ ವೆರ್ ಜೀಸಸ್ ಈಸ್ ವಿತ್ ಅಸ್. ಏನಾಯಿತು? ಆ ಶಿಷ್ಯರು ಮುಳುಗಿ ಹೋದ್ರ ಪ್ರಿಯರೇ. ಆಶ್ಚರ್ಯವಾದ ಸಂಗತಿ ಏನೆಂದರೆ, ಯೇಸು ಸ್ವಾಮಿದು ಒಂದು ಆಕ್ಯುಪೇಷನ್ ಆಗಿದ್ದದು, ಹಿ ವಾಸ್ ಅ ಕಾರ್ಪೆಂಟರ್. ಆದರೆ ಅವರ ಶಿಷ್ಯರಿದ್ದದು, ಪೇತ್ರ, ಪೌಲ್ ಇವರೆಲ್ಲರೂ ಇದ್ದದು ಮೀನು ಹಿಡಿಯೋ ಬೆಸ್ತರು. ಆದರೆ ಸಹ ಅವರಿಗೆ ಆ ಸ್ಟಾರ್ಮಿನ ಮೇಲೆ ಕಂಟ್ರೋಲ್ ತಗೊಳ್ಳಿಕ್ಕೆ ಆಗಿಲ್ಲ. We have to learn something from this. We may think that we are well versed. ನಮಗೆ ಈ ಒಂದು ಸಮಸ್ಯೆಯನ್ನು ಹ್ಯಾಂಡಲ್ ಮಾಡಲಿಕ್ಕೆ ಸಾಧ್ಯ ಇದೆ, ನಮಗೆ ಇದರಲ್ಲಿ ಅನುಭವ ಇದೆ, ನಮಗೆ ಇದರಲ್ಲಿ ಇನ್ಫ್ಲುಯೆನ್ಸ್ ಇದೆ, ನಮಗೆ ಇದರಲ್ಲಿ ಬ್ಯಾಕಪ್ ಇದೆ, ನಮಗೆ ಇದರಲ್ಲಿ ಏನೇನು ಮಾಡಬೇಕು, ಹೇಗೆ ಹೊರಗೆ ಬರಬೇಕಂತ ಎಲ್ಲ ಮಾರ್ಗಗಳು ನಮಗೆ ಗೊತ್ತಿದೆ ಅಂತ ನಾವು ಅನೇಕ ಸರ್ತಿ ತಿಳ್ಕೊಂಡ್ರೆ ತಪ್ಪು ಪ್ರಿಯರೇ. ಪೇತ್ರನ್ಗೆ ಒಳ್ಳೆ ರೀತಿಯಲ್ಲಿ ಗೊತ್ತಿತ್ತು ಸ್ಟಾರ್ಮ್ ಬಂದರೆ ಹೇಗೆ ಹ್ಯಾಂಡಲ್ ಮಾಡಬೇಕು. ಬಿಕಾಸ್ ದೇ ವರ್ ಇನ್ ದ ಸಿ ಆಲ್ ದ ಟೈಮ್. ಅವರು ಇದ್ದದೇ ಸಮುದ್ರದಲ್ಲಿ, ಯಾಕೆಂದರೆ ಮೀನು ಹಿಡಿಯೋರು. ಆದರೆ ಸಹ ಅಲ್ಲಿ ಒಂದು ದೊಡ್ಡ ಬಿರುಗಾಳಿ ಬಂದಾಗ, ಅಲ್ಲಿ ಒಂದು ದೊಡ್ಡ ಸ್ಟಾರ್ಮ್ ಬಂದಾಗ ದೇ ನೀಡೆಡ್ ಜೀಸಸ್. ಹಲ್ಲೆಲೂಯಾ. ಇವತ್ತು ಪ್ರಿಯರೇ, ನನ್ನ ಜೀವನದಲ್ಲಿ ನಾನೇ ಹ್ಯಾಂಡಲ್ ಮಾಡ್ತಾನೆ, ನಾನೇ ಈ ಸಮಸ್ಯೆಗೆ ಬಗೆಹರಿಸ್ತಾನೆ, ಈ ಸಮಸ್ಯೆಗೆ ಹೇಗೆ ಒಂದು ಎಂಡ್ ಮಾಡಬೇಕಂತ ನನಗೆ ಗೊತ್ತಿದೆ ಅಂತ ನಾವು ಹ್ಯಾಂಡಲ್ ಮಾಡಲಿಕ್ಕೆ ಹೋದರೆ ನಮ್ಮ ದೋಣಿ ಮುಳುಗುತ್ತೆ. ಯಾವಾಗ ನಾವು ಯೇಸು ಸ್ವಾಮಿ ಬಳಿಗೆ ಹೋಗಿ, ಸ್ವಾಮಿ ನಮಗೆ ನಿಮ್ಮ ಸಹಾಯ ಬೇಕಪ್ಪ. ಯೇಸು ಸ್ವಾಮಿ ತಾನಾಗಿ ಎದ್ದು ಬಂದಿಲ್ಲ ಪ್ರಿಯರೇ. ಹಿ ಡಿಡ್ಂಟ್ ಕಮ್ ಔಟ್. ಐ ಆಮ್ ಶ್ಯೂರ್ though he was sleeping, he knew the chaos that was going on in the boat. ಹಸಲ್ ಬಸಲ್ ಇದೆ, ಎಲ್ಲರೂ ಓಡಾಡ್ತಾ ಇದೆ, ಆ ದೋಣಿ ಬೇರೆ ಫುಲ್ ಟಾಸ್ ಆಗ್ತಾ ಇದೆ. ಯಾರಿಗೆ ನಿದ್ದೆ ಮಾಡಲಿಕ್ಕೆ ಆಗುತ್ತೆ? ನಿದ್ದೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಬಟ್ ದ ಲಾರ್ಡ್ ವಾಸ್ ವೇಟಿಂಗ್. He was waiting to see whether the disciples will come to him and say, Master, do something. ಇಷ್ಟು ಹೊತ್ತು ಆ ಗಾಳಿ ಬೀಸ್ತಾ ಇದ್ರು, ಆ ದೋಣಿ ಮುಳುಗ್ತದೆ ಅಂತ ಎನಿಸ್ತಾ ಇದ್ರು. ಯಾಕೆ ಆ ಶಿಷ್ಯರಿಗೆ ಭಯ ಆಯ್ತೆಂದರೆ, ದೇ ನ್ಯೂ ದಟ್ ದ ಬೋಟ್ ಈಸ್ ಗೋಯಿಂಗ್ ಟು ಸಿಂಕ್. ಇಟ್ ವಾಸ್ ನಾಟ್ ಎನ್ ಆರ್ಡಿನರಿ ಸ್ಟಾರ್ಮ್. ಇನ್ the storm the Lord was with them. In our storm the Lord is with us. ಮೊದಲನೇದಾಗಿ ಸಂಗತಿ
ನಾವು ಕಲಿಯುವುದೇನೆಂದರೆ, ನಮ್ಮ ಜೀವನದಲ್ಲಿ ಬರುವ ಎಲ್ಲ ಬಿರುಗಾಳಿಗೆ, ಎಲ್ಲ ಹೋರಾಟಕ್ಕೆ, ಎಲ್ಲ ಸಮಸ್ಯೆಗೆ, ಎಲ್ಲ ಬಿದ್ದು ಹೋಗೋ ಸಮಯದಲ್ಲಿ, ಎಲ್ಲ ರೋಗಗಳಿಗೆ ಪ್ರಿಯರೇ ಉತ್ತರ ಸ್ವಾಮಿ. ನಾವು ಸ್ವಂತ ಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ, ಯೇಸುವೇ ನನಗೆ ನಿನ್ನ ಸಹಾಯ ಬೇಕು, ಈ ಶಿಷ್ಯರು ಅವರ ಹತ್ರ ಹೋದಾಗ ಅವಾಗ ಯೇಸು ಸ್ವಾಮಿ ಎದ್ದು ಬಂದರು ಪ್ರಿಯರೇ. ದ್ಯಾಟ್ ಈಸ್ ದ ಟೈಮ್ ಜೀಸಸ್ ಕೇಮ್ ಟು ದ ಬೋರ್ಡ್ ಆ್ಯಂಡ್ ಸೆಡ್, ಬಿ ಸ್ಟಿಲ್. ಆವಾಗ ಆ ಬಿರುಗಾಳಿ ಶಾಂತವಾಯಿತು. Amen. First of all, what I learned from this is, ನಮ್ಮ ಪ್ರತಿಯೊಂದು ಬಿರುಗಾಳಿದಲ್ಲಿ, ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ಸ್ಟಾಮಲ್ಲಿ ಸ್ವಾಮಿ ಇದ್ದಾರೆ. ನಾವು ಯೋಚನೆ ಮಾಡ್ತಾ ಇದ್ದದ್ದು ತಪ್ಪು. ನನಗೆ ಹೋರಾಟ ಬಂದಾಗ, ನನಗೆ ಪ್ರಾಬ್ಲಮ್ ಬಂದಾಗ, ತರೆಗಳು ಮೇಲೆ 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 ಏಳ್ತಾ ಇರುವಾಗ, ಇವಾಗ ಕೊರೋನಾ ಬಂದಿದ್ದೆ, ಜಾಬ್ಸ್ ಹೋಗಿದೆ, ಓಕೆ ನಾವು ಏನು ಮಾಡಬೇಕಂತ ಗೊತ್ತಿಲ್ಲ, ಮಕ್ಕಳ ಒಂದು ಫ್ಯೂಚರ್ದು ಪ್ರಾಬ್ಲಮ್ ಆಗಿದೆ, ಹೆಂಡತಿದು ಜಾಬಿನ ಪ್ರಾಬ್ಲಮ್ ಆಗಿದೆ, ಬಿಸ್ನೆಸ್ ಅಂತೂ ಎಲ್ಲ ಫ್ಲಾಪ್ ಆಗಿದೆ, ಏನು ಮಾಡಲಿ ಸ್ವಾಮಿ ನನ್ನ ಕೈ ಬಿಟ್ಟಿದ್ದಾರಾ? ಸ್ವಾಮಿ ನಮ್ಮ ಕೈ ಬಿಟ್ಟಿಲ್ಲ ಪ್ರಿಯರೇ. ಅವರೆಂದಿಗೂ ನಮ್ಮ ಕೈ ಬಿಡುವ ದೇವರು ಅಲ್ಲ. ಅವರು ಪ್ರತಿಯೊಂದು ಹೋರಾಟದಲ್ಲಿ, ಪ್ರತಿಯೊಂದು ಸ್ಟಾಮಲ್ಲಿ ಅವರು ನಮ್ಮ ಸಂಗಡ ಇದ್ದಾರೆ. ನಮ್ಮ ಸಂಗಡ ಇದ್ಕೊಂಡು ನಮಗೆ ಏನು ಮಾಡ್ತಾರೆ ಅಂದರೆ, ಅವರು ಮಾಡಿದ ವಾಗ್ದಾನಗಳನ್ನು ನೆರವೇರಿಸ್ತಾರೆ. ಏನು ಹೇಳಿದರು? ನಾವು ಆಚೆ ದಡಕ್ಕೆ ಹೋಗುವ ಆ ಒಂದು ವಾಗ್ದಾನ ಶಿಷ್ಯರಿಗೆ ಕೊಟ್ಟದು. ಹೀ ಫುಲ್ಫಿಲ್ಡ್ ದ್ಯಾಟ್ ಪ್ರಾಮಿಸ್. ತೆರೆಗಳು ಬಂತು, ಓಕೆ, ವೇವ್ಸ್ ತುಂಬ ಹಾಯಾಗಿ ಬರ್ತಾ ಇರ್ಬೋದು, ಆ ಸ್ಟಾಮ್ ಇಷ್ಟು ಜೋರಾಗಿ ಇರ್ಬೋದು, ಆ ವಿಂಡ್ ಬ್ಲೋ ಆಗ್ತಾ ಇರ್ಬೋದು, ದೋಣಿ ಎಲ್ಲ ಕಡೆಯಿಂದ ಅದು ಮೇಲೆ ಕಲೆಗೆ ಆಗಿ ಇಟ್ ವಾಸ್ ಟಾಸಿಂಗ್ ಅಪ್ ಆ್ಯಂಡ್ ಡೌನ್. ಇನ್ನೂ ಏನು ನಾವು ಮುಳುಗ್ತವೆ. ನಾವಿಷ್ಟು ಸರ್ತಿ ಹಂಗೆ ಅಂದ್ಕೊಂಡೆವು, ನಾವು ಮುಳುಗಿ ಹೋಗ್ತವೆ. ಈ ಒಂದು ಹೋರಾಟ ಬಂದಿದೆ ಅಲ್ಲ, ನಾವಿದ್ರಿಂದ ಹೊರಗೆ ಬರಲಿಕ್ಕೆ ಆಗುವುದೇ ಇಲ್ಲ. ನೋ, ದೇವರ ವಾಕ್ಯದಲ್ಲಿ ನಾವು ಮೊದಲನೇದಾಗಿ ನೋಡಿಕೊಂಡೆ ಅಂದರೆ, ದ ಲಾರ್ಡ್ ದೈ ಗಾಡ್ ಇನ್ ದ ಮಿಡ್ಸ್ ಆಫ್ ಅಸ್ ಈಸ್ ಮೈಟಿ. ಆಮೆನ್. ದೇವರು ನಮ್ಮ ಮಧ್ಯದಲ್ಲಿರುವ ದೇವರು ಬಲಶಕ್ತನಾದ ದೇವರಾಗಿದ್ದಾರೆ ಪ್ರಿಯರೇ. ಎಲ್ಲ ಸ್ಮೂತ್ ಫ್ಲೋಯಿಂಗ್. ಓ ಹಾಲೆಲೂಯಾ, ಪ್ರೇಸ್ ದ ಲಾರ್ಡ್, ಪ್ರೇಸ್ ದ ಲಾರ್ಡ್. ಎವ್ರಿಥಿಂಗ್ ಈಸ್ ವಂಡರ್ಫುಲ್, ಎವ್ರಿಥಿಂಗ್ ಈಸ್ ಪೀಸ್ಫುಲ್, ಎವ್ರಿಥಿಂಗ್ ಈಸ್ ಪ್ರಾಸ್ಪರಸ್. ಓ ವಿ ಆರ್ ಡೂಯಿಂಗ್ ಗುಡ್. ಆವಾಗ ಅಷ್ಟೇ ಸ್ವಾಮಿ ಇರಲ್ಲ. ವೆನ್ ವಿ ಆರ್ ಗೋಯಿಂಗ್ ಥ್ರೂ ದ ಸ್ಟಾರ್ಮ್, ವೆನ್ ವಿ ಥಿಂಕ್ ವಿ ಆರ್ ಸಿಂಕಿಂಗ್, ವೆನ್ ವಿ ಥಿಂಕ್ ವಿ ಡೋಂಟ್ ಹ್ಯಾವ್ ಎನ್ ಆನ್ಸರ್, ವೆನ್ ವಿ ಕ್ಯಾನ್ ನಾಟ್ ಸಿ ದ sure, that is the time the Lord says, I am with you, I am with you. ಆದರೆ ಮೊದಲನೇದಾಗಿ ಸ್ವಾಮಿ ಏನು ಮಾಡಿದ್ರೆ ಅಂದರೆ, ಆ ಒಂದು ಸಮುದ್ರಗೆ ಶಾಂತವಾಗು ಅಂತ ಹೇಳಿ, ದೆನ್ he comes to handle the disciples. ಅವ್ರಿಗೆ ಏನು ಹೇಳ್ತಾರೆ? ಕಡೆ ವಚನ ನೋಡಿ, 40ನೇ ವಚನ. Why are you so fearful? How is it that you have no faith? ಇವತ್ತು ಸ್ವಾಮಿ ನನ್ನನ್ನು ನಿಮ್ಮನ್ನು ನೋಡಿ ಅದೇ ಮಾತು ಹೇಳ್ತಾ ಇರ್ಬೋದು. ಎಲ್ಲಿ ಇದೆ ನಿಮ್ಮ ನಂಬಿಕೆ ಪ್ರಿಯರೇ? ಈ ಕೊರೋನಾ ಟೈಮಲ್ಲಿ ಈ ಒಂದು ಸಮಸ್ಯೆ ನಾವು ದಾಟಿ ಹೋಗುವ 5 ತಿಂಗಳಿಂದ ಅಲ್ಲಕೊಲ್ಲ ಆಗಿಬಿಟ್ಟಿದೆ. ಎಲ್ಲ ಜನರು, ಎಲ್ಲ ಬಿಸ್ನೆಸ್ಗಳು. ನಾವು ಬ್ಯಾಂಗ್ಳೂರಲ್ಲಿ ಹೊರಗೆ ಯಾವುದಕ್ಕಾದ್ರೂ ಹೊರಗೆ ಹೋದಾಗ ನಮಗೆ ಎಷ್ಟು ಬೇಸರ ಆಗುತ್ತೆ ಅಂದರೆ, ಎಂಥ ಬಿಸ್ನೆಸ್ ಫ್ಲರಿಶ್ ಆಗ್ತಾ ಇತ್ತು. IT ಫ್ಯಾಕ್ಟ್ರಿ ವಾಸ್ ಬ್ಲೂಮಿಂಗ್ ಎವ್ರಿವೇರ್. ಎಲ್ಲ ಕಂಪನೀಸ್ಗಳಲ್ಲಿ ಇಷ್ಟು ಜನರಿಗೆ ಕೆಲಸ ಇತ್ತು. ಇವತ್ತು ಹೋಟೆಲ್ ಇಂಡಸ್ಟ್ರಿ ಕ್ಲೋಸ್ ಆಗಿ ಇಷ್ಟು ಜನರಿಗೆ ಕೆಲಸ ಇಲ್ಲ ಪ್ರಿಯರೇ. ಎಲ್ಲ ಕಡೆ ನಾವು ನೋಡ್ತೇವೆ, ಎಲ್ಲ ಖಾಲಿ ಖಾಲಿ ಖಾಲಿ, ಜನರು ಇಲ್ಲ ರೋಡಲ್ಲಿ. ಎಲ್ಲಿ ಯಾವುದೇ ಒಂದು ಶಾಪ್ಗೆ ಹೋದ್ರೂ ಜನರಿಲ್ಲ, ಯಾವುದೇ ಒಂದು ಕಂಪನಿಲಿ ವೇಕೆನ್ಸಿ ಇಲ್ಲ. ಒಂದು ಹೋರಾಟದ ಸಮಯದಲ್ಲಿ, ಈ ಸಮಯದಲ್ಲಿ ಸ್ವಾಮಿ ನಮ್ಮ ಕೈ ಬಿಟ್ರಾ? ಇಲ್ಲ ಪ್ರಿಯರೇ. ಕೆಲವು ದಿನಗಳ ಹಿಂದೆ ಒಬ್ಬರು ನನಗೆ ಒಂದು ಮೆಸೇಜ್ ಮಾಡಿದರು. ಅಯ್ಯೋ, ರೆಂಟ್ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ನಮ್ಮ ಮಕ್ಕಳ ಫೀಸ್ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ನಮ್ಮ ಯಜಮಾನ್ರಿಗೆ ಕೆಲಸ ಇಲ್ಲ, ನನಗೆ ಇಷ್ಟೋ ಕಡಿಮೆ ಸಂಬಳ ಕೊಡ್ತಾ ಇದ್ದಾರೆ, ನನಗೆ ತುಂಬ ಭಯ ಆಗ್ತಾ ಇದೆ, ಹೇಗೆ ನಾನು ಇದನ್ನು ಹ್ಯಾಂಡಲ್ ಮಾಡಬೇಕು, ಹೇಗೆ ನಾನು ಮುಂದಕ್ಕೆ ಹೋಗಬೇಕು? ಆವಾಗ ನಾನು ಅವ್ರಿಗೆ ಕೇಳಿದ ಒಂದೇ ಅಂದರೆ, ನನ್ನ ದೇವರು ಕೈ ಬಿಡ್ತಾರಾ? ನನ್ನ ದೇವರು ಕೈ ಬಿಡ್ತಾರಾ? ಕಷ್ಟ ಬಂತಂತ ನಮ್ಮ ದೇವರು ಕೈ ಬಿಡ್ತಾರಾ? ಪ್ರಿಯರೇ, ನಮ್ಮ ದೇವರು ಕೈ ಬಿಡುವ ದೇವರಲ್ಲ. ಅವರು ಸದಾ ನಿತ್ಯ ನಮ್ಮ ಕೈಯನ್ನು ಹಿಡಿತಾರೆ. ಅಷ್ಟೇ ಅಲ್ಲ,
ಹೋರಾಟದ ಸಮಯದಲ್ಲಿ ಸ್ವಾಮಿ ನಮ್ಮ ಸಂಗಡ ಇರ್ತಾರೆ. ಆಮೆನ್. ಇಲ್ಲಿ ಹೇಗೆ ಬೋಟಲ್ಲಿ ಇದ್ರೋ ಹಾಗೆ ಶಾಂತವಾಗು, ಹೊರಗೆ ಇರುವ ಎಲ್ಲ ಸಮಸ್ಯೆಗೆ ಸ್ವಾಮಿ ಬಂದು ಹೇಳ್ತಾರೆ ಶಾಂತವಾಗು. ಶಾಂತ ಆಗುತ್ತೆ. ಇವತ್ತು ನಾವು ನಂಬಿಕೆ ಇಡುವೇನೆಂದರೆ ನನ್ನ ಹೋರಾಟದ ದಿನಗಳಲ್ಲಿ, ನನ್ನ ಭಯದ ದಿನಗಳಲ್ಲಿ, ನನ್ನ ಅನಾರೋಗ್ಯದ ದಿನಗಳಲ್ಲಿ ದ ಲಾರ್ಡ್ ಈಸ್ ವಿತ್ ಮೀ. ಇನ್ನೊಂದು ಸಂಗತಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ಕೊಳ್ಳುವ ಪ್ರಿಯರೇ, ವಿ ರೀಡ್ ಇಟ್ ಇನ್ ದ ಬುಕ್ ಆಫ್ ಡ್ಯಾನಿಯಲ್ ಚಾಪ್ಟರ್ 3. ಡ್ಯಾನಿಯಲ್ ಅದು 3ನೇ ಅಧ್ಯಾಯ 21ನೇ ವಚನದಿಂದ ನಾನು ಓದ್ತಾನೆ. ದ ಬುಕ್ ಆಫ್ ಡ್ಯಾನಿಯಲ್ ಚಾಪ್ಟರ್ 3 verse 21 onwards. Then these men were bound in their coats, their hose and their hats and their other garments, and were cast into the midst of the burning fiery furnace. Therefore, because the king's command was urgent and the furnace exceedingly hot, the flame of the fire slew those men that took up Shadrach, Meshach and Abednego. And these 3 men, Shadrach, Meshach and Abednego, fell down bound into the midst of the burning fiery furnace. Then Nebuchadnezzar the king was astonished and rose up in haste and spake unto them and said unto them, Counselors, did not we cast 3 men bound into the midst of the fire? They answered and said unto him, True, O king. He answered and said, Lo, I see 4 men loose, walking in the midst of the fire, and they have no hurt, and the form of the 4th one is like the Son of God. Hallelujah, hallelujah. ಪ್ರಿಯರೇ, ನಮ್ಗೆ ಎಲ್ಲರಿಗೆ ಗೊತ್ತು ಶದ್ರಕ್, ಮೇಷಕ್, ಅಬೇದ್ನೆಗೋ. ಏನಾಯ್ತು ಅವ್ರಿಗೆ? ಏನಾಯ್ತೆಂದರೆ ಅವ್ರಿಗೆ ಕೈಯನ್ನು ಕಟ್ಟಿ ಕಾಲನ್ನು ಕಟ್ಟಿ ಬೆಂಕಿಲಿ ಹಾಕಿದ್ರು. ಬೆಂಕಿಲಿ ಹಾಕಿದ ಸಮಯದಲ್ಲಿ ಅವ್ರು 3 ಜನ ಇದ್ದರು. ಆದರೆ ಬೆಂಕಿ ಒಲೆಗೆ ಹೋದಾಗ 4 ಜನರಾದರು. ಹಲ್ಲೆಲೂಯಾ. ವಾಟ್ ಡಸ್ ಇಟ್ ಶೋ? ಆ ಬೆಂಕಿಲಿ ಸ್ವಾಮಿ ಅಲ್ಲಿ ಇದ್ದರು. 3 ಯವನಸ್ಥರಿಗೆ ಒಂದು ನಂಬಿಕೆ ಇತ್ತು, ನಮ್ಮ ದೇವರು ಅದ್ಭುತ ಮಾಡ್ತಾರೆ, ನಮ್ಮನ್ನು ದೇವರು ಕಾಯ್ತಾರೆ. ಪ್ರಿಯರೇ, ಇವತ್ತು ನಮಗೆ ಆ ನಂಬಿಕೆ ಇದೆನೋ? ಇವತ್ತು ನಮಗೆ ಅಷ್ಟು ಒಂದು ಧೈರ್ಯ ಇದೆನೋ? ಎಂಥ ಹೋರಾಟ ಬಂದರು, ಎಂಥ ಸಮಸ್ಯೆ ಬಂದರು, ಎಂಥ ಚಿಂತೆ ಬಂದರು, ನಾವು ಮುಳುಗಿ ಹೋಗ್ತೇವೆ ಅಂತ ಒಂದು ಸಮಸ್ಯೆ ಬಂದರು, ಅಂಥ ಸಮಸ್ಯೆದಲ್ಲಿ ಸ್ವಾಮಿ ನಮ್ಮ ಮಧ್ಯದಲ್ಲಿ ಇದ್ದಾರೆ. ಐ ಜಸ್ಟ್ ವಾಂಟ್ ಟು ಎನ್ಕರೇಜ್ ಆಲ್ ಆಫ್ ಯು ಸೇಯಿಂಗ್ ದಟ್ ನೋ ಮ್ಯಾಟರ್ ವಾಟ್ ಹ್ಯಾಪನ್ಸ್, ನಮಗೆ ಕಣ್ಣಿಗೆ ಕಾಣ್ತಾ ಇಲ್ಲ, ಆದರೆ ನಮ್ಮ ಸ್ವಾಮಿ ನಮ್ಮ ಸಂಗಡ ಇದ್ದಾರೆ. ಶದ್ರಕ್, ಮೇಷಕ್, ಅಬೇದ್ನೆಗೋ never felt anything. They didn't get any goosebumps. They didn't feel any anointing upon them. They didn't have any vision. None of the angels came and told them that ನಾನು ಇದ್ದಾನೆ, the Lord is here ಅಂತ. ಏನು ಅವ್ರಿಗೆ ಒಂದು ಪ್ರವಾದನೆ ಬರಲಿಲ್ಲ, ವಿದ್ಯಾವಾಕ್ಯ ಇರಲಿಲ್ಲ, no word of knowledge, no word of wisdom, nothing operated. They only trusted the Lord. They knew ನಮಗೆ ಬೆಂಕಿಲಿ ಹಾಕಿದರೆ ದೇವರು ನಮ್ಮ ಸಂಗಡ ಇದ್ದಾರೆ. ಆಮೆನ್. ಇವತ್ತು ನಾವು ಬೆಂಕಿಯನ್ನು ದಾಟಿ ಹೋಗ್ತಾ ಇದ್ದೇವೆ. ನಮ್ಮ ಕುಟುಂಬದಲ್ಲಿ ಬೆಂಕಿ ಇದೆ, ನಾವು ಕೆಲಸ ಮಾಡುವ ಕಡೆಯಲ್ಲಿ ಬೆಂಕಿ ಇದೆ, ನಮ್ಮ ಮಕ್ಕಳು ನಮ್ಮ ದೇವರಿಂದ ದೂರ ಹೋದದ್ದು ಬೆಂಕಿ ಇದೆ, ನಮಗೆ ಎಲ್ಲ ಆಗು ಹೋಗುವ ಸಂಗತಿ ಬೆಂಕಿ ಇದೆ, ನಮ್ಮ ಫ್ಯೂಚರು ನಮಗೆ ಬೆಂಕಿ ಥರ ಕಾಣ್ತಾ ಇದ್ರು. ಅದರಲ್ಲಿ ನಾವು ಬಿದ್ದರೂ ಸಹ ಪ್ರಿಯರೇ, ಲೆಟ್ ಅಸ್ ಬಿ ಎನ್ಕರೇಜ್. ದ 4th man who looks like a son of God, son of man, is none other than Jesus Christ, who says that I am with you in the fire. ನಾವು ನಂಬ್ತವ ಸಣ್ಣ ಸಣ್ಣ ವಿಷಯಕ್ಕೆ ನಾವು ಇಷ್ಟು ಗುನ್ಗುಟ್ಟು ದೇವರೆಲ್ಲಿದ್ದಾರೆ, ದೇವರಿದ್ರೆ ನಮಗೆ ಹೀಗೆ ಆಗುತ್ತೇನಾ? ಯಾಕೆ ನಾವು ಬೈಬಲ್ ಓದಬೇಕು? ಬೈಬಲ್ ಓದಿ ನಮಗೆ ಏನು ಒಳ್ಳೇದಾಯಿತು? ಆ ದೇವರಿಗೆ ಕೈ ಮುಗ್ದು ಏನಾಯಿತು ಹೇಳ್ತವೆ ಅಲ್ಲ ಪ್ರಿಯರೇ? ವೈ ನಾಟ್ ವಿ ಗಿವ್ ಹಿಮ್ ಅ ಚಾನ್ಸ್ ಟು ವರ್ಕ್ ಇನ್ ಅ ಲೈಫ್? ನಾನು ಯಾವಾಗಲೂ ಎಲ್ಲರಿಗೂ ಹೇಳ್ತಾನೆ, ನನಗೆ ಬಹಳ ಇಷ್ಟವಾದ ಒಂದು ಮಾತೇನೆಂದರೆ, ಕಣ್ಣಿಗೆ ಕಾಣದೇ ಇರುವ ಕೈಗಳು ಕೆಲಸ ಮಾಡ್ತಾನೇ ಇದೆ. ನಮ್ಮ ಕಣ್ಣಿಗೆ ಕಾಣುವುದಿಲ್ಲ, we cannot see what he is doing, but when he does things, ಶದ್ರಕ್, ಮೇಷಕ್, ಅಬೇದ್ನೆಗೋಗೆ ಕಣ್ಣಿಗೆ ಕಾಣ್ತಾ ಇರಲಿಲ್ಲ. ಏನೆಂದರೆ ಆ ಬೆಂಕಿಲಿ ಅವ್ರಿಗಿಂತ ಮುಂಚೆ ಅವ್ರಿಗೆ ಕಾಯಲಿಕ್ಕೆ ಒಬ್ಬರು ಇದ್ದಾರೆ. ಅವರು ಯಾರೆಂದರೆ ಅವರು ನಂಬಿದ ದೇವರು. ಇವತ್ತು ನೀವು ನಾನು ಹಿಂಗೆ ಅಂದ್ಕೊಳ್ಳುವ ಅಂದರೆ, ನಾನು ಏನನ್ನು ದಾಟಿ ಹೋಗ್ತಾನೋ ಆ ಎಲ್ಲ ಸಂಗತಿ ದಾಟಿ ಹೋಗುವ ಸಂಗತಿಯಲ್ಲಿ ದೇವರು ನನ್ನ ಸಂಗಡ ಇದ್ದಾರೆ.
ಯಾಕೆ ನಾವು ಬಾಯಿ ತೆಗೆದು ಹೇಳಬಾರ್ದು? ನನ್ನ ಬೆಂಕಿಯಲ್ಲಿ ಸ್ವಾಮಿ ನನ್ನ ಸಂಗಡ ಇದ್ದಾರೆ. ಹಾಲೆಲೂಯ. ದ ಲಾರ್ಡ್ ಈಸ್ ವಿತ್ ಅಸ್. ಡು ನಾಟ್ ಬಿ ಡಿಸ್ಕರೇಜ್. ಏನೇ ಆಗಲಿ ಪ್ರಿಯರೇ, ಆ ವಚನ ನನಗೆ ಬಹಳ ಸುಂದರವಾಗಿ ಇಲ್ಲಿ ಹೇಳ್ತದೇನೆಂದರೆ 25ನೇ ವಚನ ನಾನು ಕಡೆ ಭಾಗ ಓದ್ತಾನೆ. ವಾಕಿಂಗ್ ಹಿ ಆನ್ಸರ್ಡ್ ಅಂಡ್ ಸೆಡ್, ಲೋ ಐ ಸಿ 4 men loose walking in the midst of the fire, and they have no hurt. And they have no hurt. ಇವತ್ತು ನೀವು ನಾನು ಬೆಂಕಿಲಿ ಹಾಕಲ್ಪಡ್ತವೆ. ಇವತ್ತು ನಮ್ಮ ಸಮಸ್ಯೆ ನಮಗೆ ಬೆಂಕಿ ಇದ್ದಂಗೆ ಇರುತ್ತೆ, ನಮ್ಮನ್ನು ಸುಡುತ್ತೆ. ಇನ್ನು ನಾವು ಏನು ಕನ್ಸ್ಯೂಮ್ ಆಗಿಬಿಡ್ತವೆ ಅಂತ ನಾವು ಯೋಚನೆ ಮಾಡುವಾಗ ಪ್ರಿಯರೇ, ದೇವರಲ್ಲಿ ಬರ್ತಾರೆ, ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಬರ್ತಾರೆ. ನಾವು ಆ ಬೆಂಕಿಯಿಂದ ಹೊರಗೆ ಬಂದಾಗ ನಮಗೆ ಏನು ಆಗದ ರೀತಿಯಲ್ಲಿ ನಾವು ಹೊರಗೆ ಬರ್ತೇವೆ. ನಮ್ಮ ಬಟ್ಟೆಯಲ್ಲಿ ಸಹ ಬೆಂಕಿಯ ವಾಸನೆ ಇರುವುದಿಲ್ಲ. ಹಲ್ಲೆಲೂಯಾ. ದ ವೇ ದ ಲಾರ್ಡ್ ಬ್ರಾಟ್ ಅಸ್. ನಮ್ಮ ಜೀವನದಲ್ಲಿ ನಾವು ಹೇಳ್ಕೊಂಡು ಹೋದರೆ ಎಷ್ಟೋ ಸಾಕ್ಷಿಗಳಿದೆ. ಎಷ್ಟೋ ಸರ್ತೆ ನಾವು ರೋಗದಲ್ಲಿ ಬಿದ್ದಾಗ ಡಾಕ್ಟರ್ಸ್ ಹೇಳಿದ್ದಾರೆ, ದಿಸ್ ಇಸ್ ಇಟ್, ಇವರು ಸಾಯ್ತಾರೆ, ಇನ್ನು ಬದುಕುವುದಿಲ್ಲ, ಇವರು ಮುಗೀತು ಇವರ ಕತೆ. ಪ್ರಿಯರೇ, ಅದಾಗಿ ಇಷ್ಟೋ ವರ್ಷ ಆದರೂ ಇವತ್ತು ನಾವು ಜೀವಿಸ್ತೇವೆ. ಆ ಏನು ಡಾಕ್ಟರ್ಸಿಂದು ರಿಪೋರ್ಟ್ ಇದೆಯಲ್ಲ, ಅದು ನಮ್ಮ ಹತ್ರನೂ ಎಲ್ಲಿ ಬಂದಿಲ್ಲ. ಹಾಲೆಲೂಯಾ. ವಿ ಡಿಂಟ್ ಇವನ್ ಹ್ಯಾವ್ ದ ಸ್ಮೆಲ್ ಆಫ್ ವಾಟ್ ದ ಡಾಕ್ಟರ್ಸ್ ರಿಪೋರ್ಟ್ ಸೆಡ್. ಆಮೆನ್. ಒಂದು ಸರ್ತೆ ಡಾಕ್ಟರ್ ನನ್ನನ್ನು ನೋಡಿ ತಲೆ ಮೇಲೆ ಕೈ ಇಟ್ಟು ಹೇಳಿದ್ರು, ನೀನಿನ್ನೂ ಜೀವಿಸ್ತಾ ಇದ್ದೀಯಾ, ಯು ಶುಡ್ ಹ್ಯಾವ್ ಬಿನ್ ಡೆಡ್ by this report. I will not die because in my fire the Lord is with me. Hallelujah. ಏನನ್ನು ದಾಟಿ ಹೋಗ್ತಾ ಇದ್ದೀರಿ? ಏನನ್ನು ದಾಟಿ ಹೋಗ್ತಾ ಇದ್ದೀರಿ? ನೀರನ್ನು, ಜಲರಾಶಿಯನ್ನು ದಾಟಿ ಹೋಗ್ತಾ ಇದ್ದೀರಾ? ಬೆಂಕಿಯನ್ನು ದಾಟಿ ಹೋಗ್ತಾ ಇದ್ದೀರಾ? ದೇವರ ವಾಕ್ಯದಲ್ಲಿ ಒಂದು ವಚನ ಇದೆ, ನಮಗೆ ಎಲ್ಲರಿಗೆ ಗೊತ್ತಿದೆ. ಐ ನೋ ಯು ಆಲ್ ನೋ ದಟ್ ವರ್ಸ್. ದ ಬುಕ್ ಆಫ್ ಐಸಾಯಾ ಚಾಪ್ಟರ್ 43 verse 2. When thou passest through the waters, I will be with thee, and through the rivers, they shall not overflow thee. When thou walkest through the fire, thou shalt not be burned, neither shall the flame kindle upon thee. For I, the Lord thy God, the Holy One of Israel, I gave Egypt for the ransom, Ethiopia and Seba for this. Amen. ದೇವರ ವಾಕ್ಯ ಏನು ಹೇಳುತ್ತೆ ಅಂದರೆ, ಜಲರಾಶಿಯನ್ನು ದಾಟಿ ಹೋಗುವಾಗ, ಜಲರಾಶಿಯನ್ನು ದಾಟಿ ಹೋಗುವಾಗ ನಾವು ಮುಳುಗುವುದಿಲ್ಲ ಪ್ರಿಯರೇ. ಬೆಂಕಿಯನ್ನು ದಾಟಿ ಹೋಗುವಾಗ ಬೆಂಕಿ ನಮ್ಮನ್ನು ತಟ್ಟುವುದಿಲ್ಲ ಪ್ರಿಯರೇ. ಡು ಯು ಬಿಲೀವ್ ದ್ಯಾಟ್? ಡು ಯು ಬಿಲೀವ್ ದ್ಯಾಟ್? ಎಲ್ಲ ಒಳ್ಳೆ ಇರುವಾಗ ಕೈ ಎತ್ತಿ ಹಲ್ಲೆಲೂಯಾ, ಪ್ರೇಸ್ ದ ಲಾರ್ಡ್, ದಿಸ್ ಇಸ್ ದ ಡೇ ದಟ್ ದ ಲಾರ್ಡ್ ಹ್ಯಾಸ್ ಮೇಡ್, ಐ ವಿಲ್ ರಿಜಾಯ್ಸ್ ಆ್ಯಂಡ್ ಬಿ ಗ್ಲ್ಯಾಡ್ ಇನ್ ಇಟ್ ಅಂತ ಹಾಡಲಿಕ್ಕೆ ಭಾಳ ಸುಲಭ ಪ್ರಿಯರೇ. ಆದರೆ ಕಠಿಣ ದಿನಗಳು ಬಂದಾಗ, ಹೋರಾಟದ ದಿನಗಳು ಬಂದಾಗ, ಸಮಸ್ಯೆದ ದಿನಗಳು ಬಂದಾಗ, ಡು ವಿ ಸೇ ದ ಸೇಮ್ ಥಿಂಗ್, ಲಾರ್ಡ್ ಐ ಥ್ಯಾಂಕ್ ಯು ದಟ್ ಮೈ ಟೈಮ್ ಈಸ್ ಇನ್ ಯೋರ್ ಹ್ಯಾಂಡ್. ಹಾಗೆ ಮಾಡಿಲ್ಲ ಅಂದರೆ ಇವತ್ತು ನಾವು ಪ್ರಾರ್ಥನೆ ಮಾಡೋ, ಸ್ವಾಮಿ ನಮ್ಮದು ತಪ್ಪಾಯಿತು ಕರ್ತನೆ, ನಮ್ಮ ಕಷ್ಟ ಕಾಲದಲ್ಲಿ, ನಮ್ಮ ಹೋರಾಟದ ದಿನಗಳಲ್ಲಿ ನೀವು ನಮ್ಮ ಸಂಗಡ ಇದ್ದೀರಿ ಅಂತ ನೀವು ವಾಗ್ದಾನ ಮಾಡಿದಿರಿ, ಹಾಗೆ ಆಗುತ್ತೆ. ಅದಕ್ಕೆ ಸ್ತೋತ್ರ ಸಲ್ಲಿಸ್ತೇನಂತ ನಾವು ಒಂದು ನಿಮಿಷ ಎಲ್ಲರೂ ಪ್ರಾರ್ಥನೆ ಮಾಡುವ. ಸ್ವಾಮಿ ಸ್ತೋತ್ರಪ್ಪ, ನಮಗೆ ಇರುವ ದೇವರು ಮಹೋನ್ನತ ದೇವರು, ಉನ್ನತದ ದೇವರು, ಅಸಾಧ್ಯವಾದದ್ದು ಒಂದೂ ಇಲ್ಲಪ್ಪ ಕರ್ತನೆ. ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತವೆ ಸ್ವಾಮಿ. ನಮ್ಮ ಕಷ್ಟ ದಿನಗಳಲ್ಲಿ, ಹೋರಾಟದ ದಿನಗಳಲ್ಲಿ, ಜಲರಾಶಿಯನ್ನು ದಾಟಿ ಹೋಗಾಗ ಸ್ವಾಮಿ, ಬೆಂಕಿಯನ್ನು ದಾಟಿ ಹೋಗಾಗ ಎಲ್ಲ ಜನರು ನಮ್ಮ ಕೈ ಬಿಡ್ಬೋದಾದರೆ ಸ್ವಾಮಿ ನೀವು ನಮ್ಮ ಕೈ ಎಂದಿಗೂ ಬಿಡುವುದಿಲ್ಲ. ಅದಕ್ಕೆ ಸ್ತೋತ್ರ ಸಲ್ಲಿಸ್ತೇವಪ್ಪ ಕರ್ತನೆ. ಇವತ್ತು ನಿಮ್ಮ ವಾಕ್ಯವನ್ನು ಕೇಳಿದೆವಪ್ಪ ಸ್ವಾಮಿ, ಪ್ರಾರ್ಥಿಸ್ತೇವಪ್ಪ. ಇದು ಬರೀ ವಾಕ್ಯ ಆಗದೆ ಸ್ವಾಮಿ, ಇದರ ಮೇಲೆ ಕರ್ತನೆ ನಾವು ಗಮನವನ್ನು ಇಟ್ಟು, ನಮಗೆ ಹೋರಾಟದ ಸಮಯದಲ್ಲಿ ನನ್ನ ದೇವರು ನನ್ನ ಸಂಗಡ ಇದ್ದರೆ ನನಗೆ ಯಾವುದು ಕೇಡು ತಟ್ಟುವುದಿಲ್ಲ ಅಂತ ನಂಬಿಕೆಯಿಂದ ಮುಂದೆ ಸಾಗುವಂಗೆ ಸ್ವಾಮಿ. ನಮ್ಮನ್ನು ನೋಡಿ ನೀವು, ಓ ನಿಮ್ಮ ನಂಬಿಕೆ ಎಲ್ಲಿ ಹೋಯಿತು ಅಂತ ನೀವು ಪ್ರಶ್ನೆ ಹಾಕದೆ, ಬಲ ನಂಬಿಗಸ್ತನ ಒಳ್ಳೆಯ ಆಳು ನನ್ನ ಮೇಲೆ ನೀನು ನಂಬಿಕೆ ಇಟ್ಟಿದೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಅಂತ ಹೇಳಿದ ದೇವರೇ ಸ್ವಾಮಿ, ನಾವೆಲ್ಲರೂ ನಮ್ಮ ನಂಬಿಕೆ ನಿಮ್ಮ ಮೇಲೆ ಇಡುವಂಗೆ. ಕಷ್ಟ ದಿನ ಅಂದು, ಹೋರಾಟದ ದಿನಗಳಲ್ಲೂ ಸ್ವಾಮಿ ನೀವು ಬದಲಾವಣೆ ಆಗುವುದಿಲ್ಲ, ನಿಮ್ಮ ವಾಕ್ಯ ಬದಲಾವಣೆ ಆಗುವುದಿಲ್ಲ. ಅದಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಯಾರ್ಯಾರು ಈ ಸಮಯದಲ್ಲಿ ಸ್ವಾಮಿ ನನ್ನ ಜೊತೆ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಸ್ವಾಮಿ, ಎಲ್ಲ ಸಮಯದಲ್ಲಿ ನಮ್ಮ ದೇವರು ನಮ್ಮ ಸಂಗಡ ಇದ್ದಾರೆ ಅಂತ ಒಂದು ಬಲವಾದ ಒಂದು ನಂಬಿಕೆ ಅವರ ಒಳಗೆ ಬರುವಂಗೆ ಕೃಪೆ ಕೊಡಬೇಕಂತ ಪ್ರಾರ್ಥಿಸ್ತೇವೆ ಸ್ವಾಮಿ. ಕರ್ತನೆ, ನಾವು ಬಲಿಹೀನರು ಸ್ವಾಮಿ, ಆದರೆ ಸ್ವಾಮಿ ನಮ್ಮ ಒಳಗೆ ಇರುವಾತನು ಈ ಲೋಕದಲ್ಲಿ ಇರುವಾತನಕ್ಕಿಂತ ಎಷ್ಟೋ ಉನ್ನತವನ್ನು, ಅದಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಕರ್ತನೆ, ಈ ವಾಕ್ಯವನ್ನು ನಾವು ಇನ್ನೂ ಧ್ಯಾನ ಮಾಡುವಾಗ ನಮ್ಮ ಹತ್ರ ಮಾತಾಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್.